ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು 10 ಗಂಟೆ ರಾತ್ರಿ ಆಗಿದೆ. ಈ ಹೊತ್ತಲ್ಲಿ ನಾನು ಭಟ್ಕಳದ ಚೌತನಿಯ ಸಂಕದ ಹೊಳೆಯ ಶ್ರೀ ಕುದುರೆಬೇರಪ್ಪ ಮತ್ತು ಮುಖ್ಯ ಪ್ರಾಣ ಹನುಮಂತ ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ, ಅಂದರೆ ಈ ವರ್ಷ 40ನೇ ವರ್ಷದ ವರ್ಧಂತಿ ಮಹೋತ್ಸವ ಆಗ್ತಾ ಇದೆ. ಇವತ್ತು 22ನೇ ತಾರೀಕು ರಾತ್ರಿ, ನಾಳೆ ವರ್ಧಂತಿ ಮಹೋತ್ಸವ ಆಗುತ್ತೆ. ವಿಶೇಷವಾಗಿ ಒಂದು ಕಾರ್ಯಕ್ರಮ ಇದೆ ನಾಳೆ. ಇದೇ ಹೊಳೆ ಅಂತಂದರೆ ಇದು ಇಲ್ಲಿಯ ಜೀವನದ ಇದ್ದ ಹಾಗೆ ಇದು. ಅಷ್ಟು ಇಲ್ಲಿ ಕೃಷಿಕರಿಗಾಗಲಿ ಅಥವಾ ಇಲ್ಲಿ ಜನರಿಗಾಗಲಿ ಇಲ್ಲಿ ಜಲಮೂಲಕ್ಕೆ, ಬಾವಿ ಅಂತ ನೀರಿನ ಮೂಲ ಏನಿದೆ ಅದಕ್ಕೆಲ್ಲ ಮೂಲ ಒಂದು ನದಿ ಅಂತ ಹೇಳಿದ್ರೆ ಇದೆ. ತುಂಬ ಚಿಕ್ಕದು ನದಿ, ಅಂದರೆ ನಾವು ಹೊಳೆ ಅಂತ ಅಂತೀವಿ, ಸಂಕದ ಹೊಳೆ ಅಂತ. ಈ ಒಂದು ಸಂಕದ ಹೊಳೆಗೆ ನಾಳೆಗೆ ಗಂಗಾರತಿ ಕಾರ್ಯಕ್ರಮ ಇದೆ. ಆ ಸಲುವಾಗಿ ಎಲ್ಲ ಸಜ್ಜಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದಾರಲ್ಲ ನೀವು, ಇದು ಶ್ರೀ ಕುದುರೆಬೇರಪ್ಪ ಮತ್ತು ಮುಖ್ಯ ಪ್ರಾಣ ಹನುಮಂತ ದೇವಸ್ಥಾನ ಇಲ್ಲಿದೆ. ಸೊ ಇಲ್ಲೊಂದು ಸ್ಟೇಜ್ ಹಾಕಿದ್ದಾರೆ. ಇದು ನಾಳೆ ಸಭಾ ಕಾರ್ಯಕ್ರಮಕ್ಕಾಗಿ ಹಾಕಿದಂಥ ಸ್ಟೇಜ್. ಸೊ ಇದು ಯಾವಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ನಾಳೆ ಗಂಗಾರತಿನೂ ಸೇರಿ ಎಲ್ಲ ಸೇರಿ ಒಂದು ವಿಡಿಯೋ ಮಾಡ್ತೀವಿ. ಇದೆಯಲ್ಲ, ಇದು ಗಂಗಾರತಿ ಮಾಡೋದಕ್ಕೆ ಪೀಠಗಳು ಮತ್ತು ಈ ಒಂದು ಅರೇಂಜ್ಮೆಂಟ್. ಇದು ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಈಗಲೂ ಲೈಟಿಂಗ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, 1, 2 ಇದೆಲ್ಲ ಸ್ಟೇಜಸ್. ಇಲ್ಲಿ ಇತ್ಕೊಂಡು ಗಂಗಾರತಿ ಕಾರ್ಯಕ್ರಮವನ್ನು ಮಾಡ್ತಾರೆ. ನೋಡಿ, ಇಂಥದ್ದು 1, 2, 3, 4, 5, 6, 7, 8, 9 ಪೀಠ ಅಂದರೆ ಸ್ಟೇಜಸ್ ಇದೆ. ಕುದುರೆಬೇರಪ್ಪ ದೇವಸ್ಥಾನ ನಿಮ್ಗೆ ಇಲ್ಲಿ ಅಲಂಕಾರ ಅಂತೂ ತುಂಬ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಹೂವಿನ ಅಲಂಕಾರ ಕೊಲ್ಲೂರಿನಲ್ಲಿರುವ ಒಂದಷ್ಟು ಕುಟುಂಬಕ್ಕೆ ಇದು ವರ್ಗದ ಮನೆ ಅಂತ. ಹಾಗೆ ಆ ಹೂವಿನ ಅಲಂಕಾರವು ಕೂಡ ಅದು ಹರಕೆ ಪ್ರಯುಕ್ತವಾಗಿ ಅವರು ಮಾಡಿಸಿದ್ದು. ಫುಲ್ ಎಲ್ಲ ಕಡೆ ಹೂವಿನ ಅಲಂಕಾರ ಮಾಡಿದ್ದಾರೆ. ನೀವು ಕೊಲ್ಲೂರಿಂದ ಬಂದ್ರೆ ಸರ್? ಎಲ್ಲ ಕೊಲ್ಲೂರವರ? ಇಲ್ಲಿ ಇದು ವರ್ಗನ ನಿಮಗೆ? ಇಷ್ಟು ಜನ ಅಥವಾ ಮತ್ತು ಇದರ? ಹೌದಾ? ಹಾಂ ಹಾಂ. ಯಾವಾಗಿಂದನೂ ನಡ್ಕೊಂತ ಬರ್ತಾ ಇದ್ದಾರೆ ಇಲ್ಲಿ? ಹೌದಾ? ಹಾಂ ಹಾಂ. ಮುಖ್ಯ ಪ್ರಾಣ ಹನುಮಂತನ ಗುಡಿ ಇದೆ ನೋಡಿ. ಅಡುಗೆ ಕಾರ್ಯ ನಡೀತಾ ಇದೆ. ನಾಳೆ ಪ್ರಸಾದ ಭೋಜನಕ್ಕಾಗಿ ಮಧ್ಯಾಹ್ನದ ಹೊತ್ತಿಗೆ ಪೂಜೆ ಪುರಸ್ಕಾರ ಎಲ್ಲ ಆದ್ಮೇಲೆ ಪ್ರಸಾದ ಭೋಜನ ಆಗುತ್ತೆ. ಏನೇನು ಮಾಡ್ತಾ ಇದ್ರಿ ಇವತ್ತು? ಇದೇನು ನಡೀತಾ ಇದೆ ಇಲ್ಲಿ? ಈಗ ಉಂಟಾ? ಹೀಗೆ ಕಾರ್ಯಕರ್ತರು ಮಾತ್ರ ಅಲ್ಲ ಅಡುಗೆ ನೋಡಿ. ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರಿಗಾಗಿ ಇಲ್ಲಿ ಅಡುಗೆ ಪ್ರಿಪೇರ್ ಆಗ್ತಾ ಇದೆ. ಮತ್ತು ನಾಳೆ ಪ್ರಸಾದ ಭೋಜನಕ್ಕೂ ಈಗಿಂದ ಸ್ಟಾರ್ಟ್ ಮಾಡಲೇಬೇಕು, ಇಲ್ಲಾಂತಂದರೆ ನಾಳೆ ಮಾಡಿ ಮುಗಿಸೋಕ್ಕಾಗಲ್ಲ ಅಲ್ವಾ? ಇದೆಲ್ಲ ಈಗೆಲ್ಲ ಅನ್ನ. ನಾಳೆ ಎಂತ ಇದೆ ವಿಶೇಷ? ತರಕಾರಿ ಎಲ್ಲ ಕೊಚ್ಚಿದ್ದಾರೆ ನೋಡಿ. ನಿಮ್ಮ ಹೆಸರು? ಕೃಷ್ಣ. ಎಲ್ಲಿಯವ್ರು ನೀವು? ಅಲ್ಲ, ಕಳೆದವ್ರು ಗೊತ್ತಾಯ್ತು. ಮುಟ್ಟಳ್ಳಿ ಅಲ್ಲ? ಹಾಂ ಹಾಂ. ಇದೆಂಥದ್ದು ಹೀಗೆ? ಗಸಿಗೆ. ಸ್ನೇಹಿತರೆ, ಒಂದು ಚಿಕ್ಕ ಸರ್ಕಸ್, ಅಂದರೆ ಅಲ್ಲಿ ದೂರದ ಬ್ರಿಡ್ಜಿಂದ ಈ ಜಾಗ ನೋಡೋಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಆ ಸಲುವಾಗಿ ನೋಡಿ, ಆ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀವಿ. ಈ ಗಾಡಿ ಎಲೆಕ್ಟ್ರಿಕ್ ಗಾಡಿ, ಇದು ಒಂಚೂರು ಸೌಂಡ್ ಇಲ್ಲ. ನೀರಿನ ಹಿನ್ನೆಲೆಯಲ್ಲಿ ಆ ಕುದುರೆಬೇರಪ್ಪ ದೇವಸ್ಥಾನ ನೋಡ್ತಾ ಇದ್ದೀವಿ ನೋಡಿ, ಎಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಗಂಗಾರತಿ ಪೂರ್ವದಲ್ಲಿ ಒಂದು ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಈಗ ಸಂಕದ ಹೊಳೆಗೆ ಸಾಂಕೇತಿಕವಾಗಿ ಬಾಗಿನವನ್ನು ಅರ್ಪಿಸಲಾಗುತ್ತೆ. ಆನಂತರ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇರುವಂಥ ಗಂಗಾರತಿ ಕಾರ್ಯಕ್ರಮ ಉತ್ತರ ಭಾರತ ಶೈಲಿಯಲ್ಲಿ ನೆರವೇರುತ್ತೆ. ರಾತ್ರಿ 10 ಗಂಟೆ ಆಗಿದೆ. ಸಾಕಷ್ಟು ಜನ ಇದ್ದಾರೆ. ನೀವೆಲ್ಲ ಸುತ್ತಮುತ್ತ ನೋಡ್ತಾ ಇದ್ದೀರಲ್ಲ ನೋಡಿ, ಅಲ್ಲೊಂದು ಸೇತುವೆ ಇದೆ. ಆ ಸೇತುವೆ ಮೇಲೆ ಪೂರ್ತಿ ಉದ್ದಕ್ಕೂ ಕೂಡ ಜನ ನಿಂತ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಮೇಲ್ಗಡೆನೂ ಕೂಡ ತುಂಬ ಜನ ಇರ್ತಿದ್ದಾರೆ ನೋಡಿ. ಇದೊಂದು ವಿಶೇಷ ಮತ್ತು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲಾರದು.
ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.